ವಿಧಾನಸಭೆ ಸದಸ್ಯನಾಗಿ 2023ರಲ್ಲಿ ಆಯ್ಕೆಯಾದ ನಂತರ ನಾನು ಈ ನೆಕ್ಕುಂಜಿ ಕೆರೆಗೆ ಏನಾದರೂ ಒಂದು ದಾರಿ ಕಾಣಿಸ್ಬೇಕು. ಹಿಂದೆ ಏನು 2006-7ನೇ ಇಸ್ವಿಯಲ್ಲಿ ನಾವೇನು ಸುಮಾರು 4 ಕೋಟಿ ಅನುದಾನವನ್ನು ಕೊಡಿಸಿ ಸುಮಾರು 2 ಕೋಟಿಯಲ್ಲಿ ಈ ಹೂಳನ್ನು ತೆಗೆಸುವಂಥ ಕೆಲಸವನ್ನು ಮಾಡಿ ನಾವು ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಿಸಿ ಈ ನೆಕ್ಕುಂಜಿ ಕೆರೆಯನ್ನು ಕುಡಿಯೋ ನೀರಿಗೆ ಬಳಸಬೇಕು ಅಂತ ನಾನು ಸಣ್ಣ ನೀರಾವರಿ ಇಲಾಖೆಯಲ್ಲಿ ಆದೇಶ ಮಾಡಿಸಿರ್ತಕ್ಕಂಥದ್ದು ಸುಮಾರು 20 ವರ್ಷಗಳ ಹಿಂದೆ. ಆದರೆ 2013 ನಂತರ ಇಲ್ಲಿ ಒಳಚರಂಡಿ ನೀರು ಬರ್ದಿರೋ ನಾವು ಹಿಂದೆ ಬೇರೆ ಪ್ರತ್ಯೇಕವಾಗಿ ಕೆರೆ ಬದಿಯಲ್ಲಿ ನಾವು ಪೈಪ್ಲೈನ್ ಸುಮಾರು 3 ಕೋಟಿ ರೂಪಾಯಲ್ಲಿ ಪೈಪ್ಲೈನ್ ಹಾಕಿಸಿ ಎಲ್ಲ ವ್ಯವಸ್ಥೆ ಮಾಡಿಸಿದ್ವಿ. ಆದರೆ ದುರಂತ ಅದಾದ ನಂತರ 2013 ನಂತರ ಇಲ್ಲಿ ಆ ಒಳಚರಂಡಿ ನೀರನ್ನು ಕೆರೆ ಒಳಗೆ ಬಿಟ್ಟು ಮೀನು ಸಾಗಾಣಿಕೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ವಿ. ಭಾಳ ದಿವಸಗಳ ನನ್ನ ಆಸೆ ಇತ್ತು, ಇದಕ್ಕೆ ಒಂದು ಜೀವ ತುಂಬಬೇಕು, ಕುಡಿಯೋ ನೀರು ಕೆರೆಯಾಗಿ ಇದನ್ನು ಮಾರ್ಪಾಡು ಮಾಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಇತ್ತು. 2023ರಿಂದ ಸತತ ಪ್ರಯತ್ನ ಆಯಿತು. ಸುಮಾರು ಪ್ರಾರಂಭದಲ್ಲಿ 35 ಕೋಟಿಗೆ ಅಂದಾಜು ಮಾಡಿದ್ವಿ. ಆದರೆ ನಂತರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ತಜ್ಞರು ರಾಕ್ ಆ್ಯಂಡ್ ಸಾಯಿಲ್ ಟೆಕ್ನಾಲಜಿ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವರು ಬಂದು ಇದನ್ನು ಈ ರೀತಿ ಮಾಡಬೇಕು ಅಂತ ಹೇಳಿ ಈ ಮಳೆ ನೀರು ಏನು ನಗರದ ಪ್ರದೇಶದಿಂದ ಬರ್ತದೆ ಅದನ್ನು ಕೂಡ ಕೆರೆ ಒಳಗೆ ಬರದೆ ಅದನ್ನು ಪೈಪ್ಲೈನ್ ಮುಖಾಂತರ ಕೆರೆ ಭಾಗದಿಂದ ಹೊರಗಡೆ ತೆಗೆದುಕೊಳ್ಳೋದಂಥ ಒಂದು ಕೆಲಸ ಮಾಡ್ತಾಯಿದ್ವಿ. ಸುಮಾರು ಇವೆಲ್ಲ ಲೆಕ್ಕ ಹಾಕಿದಾಗ ಸುಮಾರು 100 ಕೋಟಿಗಿಂತ ಹೆಚ್ಚು ಇವತ್ತು ಅನುದಾನವನ್ನು ಇಲ್ಲಿ ವ್ಯಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದರಿಂದ ಇದು ಸುಮಾರು ಭಾಳಷ್ಟು ಸುಂದರವಾಗಿ ಇದನ್ನು ರೂಪುಗೊಳಿಸ್ತಕ್ಕಂಥದ್ದು ಮಾಡ್ತೀವಿ. ಏನು ಇವತ್ತು ಕೆರೆ ಒಂದು ಕಟ್ಟೆ ಇದೆ ಅದನ್ನು ಬಲಗೊಳಿಸ್ತಕ್ಕಂಥದ್ದು ಮತ್ತು ಕೆರೆ ಸುತ್ತಲೂ ಈಗ ಸುಮಾರು 126 ಎಕರೆ ಅಷ್ಟು ಸಾಧಾರಣ ಬರ್ತಾ ಇದ್ದು ಆ 126 ಎಕರೆ ವಿಸ್ತೀರ್ಣದಲ್ಲಿ ಸುತ್ತಲೂ ಬಂಡನ್ನು ಹಾಕುವಂಥದ್ದು. ಎಲ್ಲೆಲ್ಲಿ ನೀರಿನ ಮೂಲಗಳು ಒಳಗೆ ಬರ್ತವೆ ಅಲ್ಲೆಲ್ಲ ಪೈಪ್ಲೈನ್ ಮುಖಾಂತರ ಪೈಪ್ ಹಾಕಿ ನೀರು ಒಳಗೆ ಬರುವಂಥದ್ದಕ್ಕೆ ಅವಕಾಶ ಮಾಡಿಕೊಡೋದ್ರ ಜೊತೆಗೆ ವಾಯು ವಿಹಾರಕ್ಕೆ ಈ ಭಾಗದಲ್ಲಿ ಜನ ಒಂದು ಸತಿ ಬಂದರೆ ಬಹುಶಃ ಒಂದು 3.5-4 ಕಿಲೋಮೀಟ್ರ್ ಒಂದು ವಿಸ್ತೀರ್ಣ ಒಂದು ರೌಂಡ್ ಒಂದು ಸುತ್ತಾಕಿದಾಗ 4 ಕಿಲೋಮೀಟ್ರಷ್ಟು ವಾಯುವಿಹಾರ ಮಾಡುವಂಥದ್ದಕ್ಕೆ ಸುತ್ತಲೂ ರಿಂಗ್ ಬಂಡ್ ಮಾಡುವಂಥದ್ದು ಕೆಲಸ ಮಾಡ್ತೀವಿ. ಅದರ ಒಂದು ಕಟ್ಟೆ ಮೇಲೆ ನಡ್ಕೊಂಡು ಹೋಗುವಂಥದ್ದಕ್ಕೂ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅದರಿಂದ ಒಟ್ಟಾರೆಯಾಗಿ ಇದನ್ನು ಕುಡಿಯೋ ನೀರಿಗಾಗಿ ಸದ್ಬಳಕೆ ಆಗಬೇಕು ಮತ್ತು ಯಾವುದೇ ರೀತಿ ಕಲುಷಿತ ನೀರು ಮಿಶ್ರಣ ಆಗದ ರೀತಿಯಲ್ಲಿ ಕ್ರಮ ತಗೋಬೇಕು ಅಂತಕ್ಕಂಥ ಎಲ್ಲ ಜಾಗ್ರತೆಗಳನ್ನು ನಾವು ವಹಿಸ್ತಾ ಇದ್ದೀವಿ. ಓಕೆ, ಬೇಕಾದರೆ ಈ ರೀತಿ ಮಾಡಬೇಕು ಅಂಥೇಳಿ ನಂತರ ಅವರ ಒಂದು ಸೂಚನೆ ಮೇರೆಗೆ ತಾಂತ್ರಿಕವಾಗಿ ಎಲ್ಲ ಅವರ ಸಲಹೆಗಳನ್ನು ಪಡೆದು ಈಗ ಸುಮಾರು 84 ಕೋಟಿಗೆ ಈ ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡುವಂಥದ್ದಾಗಿದೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಶಿಡ್ಲಘಟ್ಟಕ್ಕೆ ಕಳೆದ ವರ್ಷ ನವೆಂಬರ್ 24ನೇ ತಾರೀಕು ಬಂದಂಥ ಸಂದರ್ಭದಲ್ಲಿ ಇದಕ್ಕೆ ಅಧಿಕೃತವಾಗಿ ಭೂಮಿ ಪೂಜೆಯನ್ನು ನಾವು ಮಾಡಿದ್ವಿ. ಆದರೆ ನಂತರ ಇದು ಸರ್ವೆ ಕಾರ್ಯ ಮತ್ತು ಟೆಂಡರ್ ಪ್ರಕ್ರಿಯೆಯಲ್ಲಿ ಇದ್ದ ಸಂದರ್ಭದಲ್ಲಿ ಈಗ ಟೆಂಡರ್ ಅಂತಿಮವಾಗಿ ಎಲ್ಲ ಆಗಿರ್ತಕ್ಕಂಥದ್ದು. ಈಗ ಕಾಮಗಾರಿ ಕೂಡ ಪ್ರಾರಂಭ ಮಾಡಿದ್ದಾರೆ. ಆ ಕಾಮಗಾರಿ ಬಗ್ಗೆ ಸಂಪೂರ್ಣವಾಗಿ ಮತ್ತೊಂದು ಸಾರಿ ಏನೆಲ್ಲ ನಾವು ಮಾಡ್ತಾಯಿದ್ದೀವಿ ಕಾಮಗಾರಿಯಲ್ಲಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಮತ್ತು ಯಾವುದೇ ರೀತಿ ಇಲ್ಲಿ ಒಳಚರಂಡಿ ನೀರಾಗ್ಬೋದು ಅಥವಾ ಚಿಂತಾಮಣಿ ನಗರದ ಭಾಗದಿಂದ ಬರ್ತಕ್ಕಂಥ ಮಳೆ ನೀರು ಅಥವಾ ಮನೆಗಳಿಂದ ಬರ್ತಕ್ಕಂಥ ಗ್ರೇ ವಾಟರ್ ಅಂತ ಏನು ಕರಿತೀವಿ ಅದು ಬರಬಾರ್ದು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಇದು ಸಂಪೂರ್ಣವಾಗಿ ಇದು ಕುಡಿಯೋ ನೀರಿಗೆ ಬಳಸುವಂಥದ್ದು ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಈಗೇನು ನಾವು KC ವ್ಯಾಲಿ 2ನೇ ಹಂತದ ನೀರು ಕೂಡ ಈ ಕೆಲವು ಕೆರೆ ಮೇಲೆ ಇರ್ತಕ್ಕಂಥ ಕೆರೆಗಳಿಗೆ ಬರುವಂಥದ್ದಿದೆ. ಈಗ ಅದನ್ನು ಕೂಡ ನಾನು ಅವ್ರಿಗೆ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಈ ಸಾಲಲ್ಲಿ ಏನು ನೆಕ್ಕುಂಜಿ ಕೆರೆಗೆ ಬರ್ತಕ್ಕಂಥ ಸಾಲು ಮೇಲ್ಗಡೆಯಿಂದ ಮಳೆ ನೀರು ಬರುವಂಥ ಸಾಲಿಗೆ KC ವ್ಯಾಲಿ ನೀರು ಕೊಡುವಂಥದ್ದು ಬೇಡ ಅಂತಕ್ಕಂಥದ್ದು ಹೇಳಿದ್ದೀನಿ ಸಂಬಂಧಪಟ್ಟ ಇಂಜಿನಿಯರ್ಗೆ. ಅದನ್ನು ಕೂಡ ನಾವು ಕ್ರಮ ತೆಗೆದುಕೊಳ್ತೀವಿ ಮತ್ತು ಒಳಚರಂಡಿ ವ್ಯವಸ್ಥೆ ಕೂಡ ಏನು ಹಾಳಾಗಿತ್ತಿದೆ ಅದನ್ನು ಹೊಸದಾಗಿ ಮಾಡುವಂಥದ್ದಕ್ಕೆ ನಾನು ಸುಮಾರು 52 ಕೋಟಿ ಒಳಚರಂಡಿಗೆ KUDFCಯಿಂದ ಕೊಡಿಸಿದ್ದೆ. ಅದರಲ್ಲಿ ಅದನ್ನು ಕೈಗೆತ್ತಿಕೊಳ್ತಾ ಇದ್ದೀವಿ ಮತ್ತು ಇಂಟರ್ಸೆಪ್ಷನ್ ಆ್ಯಂಡ್ ಡೈವರ್ಷನ್ ಅಂತೇಳಿ ಮತ್ತೊಂದು